ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. तुम चाहने वाला वो नागमणि, वो चाहने वाला कन्नम्मा का आंग, वो दोनों गांव पहुंच गया है. अर्थ आयता? अर्थ ಆಗ್ಲಿಲ್ವಾ? ನಾಗಮಣಿ ಕಣ್ಣೂರಿಗೆ ತಲುಪಾಯ್ತು. ನಾಗಿಣಿ ಕಣ್ಣೂರಿಗೆ ಹೊರಟಾಯ್ತು. ಏನ್ ಮಾಡೋದೀಗ? ಅಭಯ್ ಅವರೇ, ಅಭಯ್ ಅವರೇ, ಅಭಯ್ ಅವರೇ, ತ್ರಿಶೂಲ್, ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಇಲ್ಲೇ ಇಲ್ಲ, ಮಲ್ಕೊಂಡಿದ್ದೆ. ತ್ರಿಶೂಲ್, 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 ಏನ್ ಮಾಡೋದೀಗ? ಅಯ್ಯೋ, ನನ್ನ ತ್ರಿಶೂಲ್ ಎಲ್ಲಿ? ಅಭಯನ ಬಿಟ್ಟು ಹೋದ್ರೆ ಬೇರೆ ಏನಾದ್ರು ತೊಂದರೆ ಆಗ್ಬೋದು. ಏನ್ ಮಾಡ್ಲಿ? ತ್ರಿಶೂಲ್ನ ಬಿಟ್ಟು ನಾನು ಹೋಗ್ಲೇಬೇಕು. ನಾನು ಇಲ್ಲಿ ಹುಡುಕ್ತಾ ನಿಂತ್ರೆ ಅಭಯ್ ಕೂಡ ಕಳೆದು ಹೋಗುವ ಸಾಧ್ಯತೆ ಇದೆ. ಎಲ್ಲೋದ್ನಪ್ಪ ಏನೋ? ಬೇಡ ಬೇಡ ಬೇಡ, ಇದು ದೈವೇಚ್ಛೆ ಅನ್ಸುತ್ತೆ. ಎಲ್ಲದ್ರ ಹಿಂದೆ ಒಂದು ನಿರ್ಧಾರ ಇರುತ್ತೆ. ಪರಮೇಶ್ವರ ತ್ರಿಶೂಲ್ಗೆ ಏನು ಆಗದೆ ಇರ್ಲಿ ತಂದೆ. ಸರಿ, ನಡಿ ಹೋಗೋಣ. ಹೆದರಬೇಡ, ನಾನು ನಿನಗೆ ಏನೂ ಮಾಡುವುದಿಲ್ಲ. ಬರುವ ಅಮಾವಾಸ್ಯೆಗೆ ನನ್ನ ಆತ್ಮಕ್ಕೊಂದು ದೇಹ ಬೇಕಿತ್ತು. ಅದಕ್ಕೆ ನಿನ್ನನ್ನು ಕರೆತಂದಿರುವುದು. ತಾಯೇ ಮೊದಲಮ್ಮ,
ನನಗೆ ಸರಿಯಾದ ದೇಹವನ್ನು ಕರುಣಿಸಿದೀಯ ತಾಯೇ. ಏನಾಯ್ತಮ್ಮ? ಏನಿಲ್ಲ ಮಾವ. ನೋಡಮ್ಮ, ಹೆಣ್ಮಗು ಹುಟ್ಟಿದ್ರೆ ಮನೆ ಬೆಳಕಾದವಳು ಅಂತಾರೆ. ಆದರೆ ನೀನು ಊರಿಗೆ ಬೆಳಕಾದವಳು. ಅಂಥ ಮುಖ ಬಾಡಿದ್ರೆ ನೋಡೋಕ್ಕಾಗತ್ತಾ? ಏನಾಯ್ತು ಹೇಳವ್ವ? ನನ್ನ ಮಗ ಮದುವೆ ಆಗಬೇಕು, ನೀವಿಬ್ಬರು ಖುಷಿ ಖುಷಿಯಾಗಿರಬೇಕು, ಅದನ್ನು ನೋಡಿ ನಾವಿಬ್ಬರು ನೆಮ್ಮದಿಯಾಗಿರಬೇಕು ಅಂದ್ಕೊಂಡ್ವಿ. ಆದರೆ ಇದ್ದಕ್ಕಿದ್ದಾಗೆ ಅದು ಎಲ್ಲಿ ಹೋಗ್ಬಿಟ್ನೋ ಏನೋ. ಎಲ್ಲೋ ಹೋಗೋದು, ತಿಂಗಳುಗಟ್ಟಲೆ ಅಲ್ಲೇ ಇರೋದು, ಮತ್ತೆ ಬರೋವರೆಗೂ ಯಾರದೇ ಸಂಪರ್ಕಕ್ಕೆ ಸಿಗದೆ ಇರೋದು, ಇದೆಲ್ಲ ಹೊಸ್ತಲ್ವಲ್ಲ ಪ್ರೇಮ? ನೋಡಮ್ಮ ಸಹಸ್ರ, ಓದೋಕ್ಕೆ ಪೇಟೆಗೆ ಹೋದಾಗಲೂ ಹಾಗೆ, ಪೊಲೀಸ್ ಕೆಲಸ ಸಿಕ್ಕ ಮೇಲೂ ಹೀಗೆ. ಕೆಲಸ ಅಂತ ಎಲ್ಲಾದರೂ ಹೋದರೆ ಮನೆಯವ್ರ ನೆನಪೇ ಇರಲ್ಲ ನನ್ನ ಮಗನಿಗೆ. ಅವನು ಬರದೇ ಇರೋದಕ್ಕೆ ನನಗೆ ಬೇಸರ ಇದೆ. ಆದರೆ ಬರ್ತಾನೆ ಅನ್ನೋ ವಿಶ್ವಾಸನೂ ಇದೆ. ಆದರೆ ನೀನೇ ಧೈರ್ಯ ಕೆಟ್ಬಿಟ್ರೆ ನನ್ನ ಮನಸ್ಸಿಗೂ ನೋವಾಗತ್ತೆ. ಅಲ್ಲ ಮಾವ, ಪದೇ ಪದೇ ಅವ್ರನ್ನ ಹಾವು ಅಟ್ಟಿಸ್ಕೊಂಡು ಬರೋ ಕನಸು. ಇವಾಗ ನೋಡಿದ್ರೆ ಕಣ್ಣೂರಲ್ಲಿ ಹಾವು ಕಾಣಿಸ್ಕೊಂಡಿದೆ, ಒಬ್ರಿಗೆ ತೊಂದರೆನೂ ಕೊಟ್ಟಿದೆ. ಇದೆಲ್ಲ ನೋಡ್ತಾ ಇದ್ರೆ ನಾಗಗಳಿಂದ ಕಣ್ಣೂರಿಗೇನೋ ಅಪಾಯ ಆಗ್ತಿದೆ ಅನಿಸ್ತಿದೆ. ನೀನು ಹೇಳೋದು ಸರಿ ತಾಯಿ. ನನಗೂ ಆ ಆತಂಕ ಇಲ್ಲ ಅಂತಲ್ಲ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ನನ್ನ ಮಗ ಬರಬೇಕು. ಒಂದಷ್ಟು ದಿನ ನನ್ನಿಂದ ದೂರ ಹೋಗಿದ್ದ, ಹತ್ರ ಇದ್ದಾಗ ಆದಿಶೇಷ ಅನ್ನೋದನ್ನೇ ಮರ್ತಿದ್ದೆ. ಅವನಿಗೆ ಆದಿಶೇಷ ಅನ್ನೋದು ಅರ್ಥ ಆಗೋ ಹೊತ್ತಿಗೆ ಎಲ್ಲ ಮರ್ತು ಬಿಟ್ಟಿದ್ದಾನೆ. ಕಣ್ಣೂರಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ಅವನೇ ಕಾಣಿಸ್ತಾ ಇಲ್ವಲ್ಲ. ಸ್ವಾಮಿಗಳು ಹೇಳಿದ್ದು ನಿಜ, ಮೂವರು ಹೊರಟ್ರು ತಲುಪೋದು ಇಬ್ಬರು ಮಾತ್ರ ಅಂದಿದ್ರು. ಅದು ನಿಜ ಆಗೋಯ್ತು. ಇನ್ನು ತಡ ಮಾಡೋದು ಬೇಡ. ತ್ರಿಶೂಲಿಲಿ ಕಾಣೆ ಆಗಿರೋದು ದೈವಿಚ್ಛೆ ಅಂದ್ಕೊಂಡು ನಾನು ಮುಂದೆ ಹೋಗಲೇಬೇಕು, ನಾವು ಮುಂದೆ ಹೋಗಲೇಬೇಕು. ಅಲ್ಲ, ಇಲ್ಲಿ ಏನಾಗ್ತಿದೆ? ಬರುವಾಗ 3 ಜನ ಇದ್ವಿ, ಇವಾಗ ನಾವಿಬ್ಬರೇ ಇದ್ದೀವಿ. ನಿಜ ಹೇಳು, ಅವನ್ಗೇನ್ ಮಾಡ್ದೆ? ನೋಡಿ, ತ್ರಿಶೂಲ್ ಕಾಣಿಸ್ತಾ ಇಲ್ಲ ಅಷ್ಟೇ. ಅದ್ ನನಗೂ ಗೊತ್ತು, ಅವನು ಕಾಣಿಸ್ತಿಲ್ಲ ಅಂತ. ಅಂದ್ರೆ ಅವನು ಕಾಣದ ಹಾಗೆ ಮಾಡ್ಬಿಟ್ಯಾ? ಇಷ್ಟಕ್ಕೂ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮೊದಲನೇದಾಗಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೂ ಗೊತ್ತಿಲ್ಲ, ನೀನ್ ಏನ್ ಮಾಡ್ತಿದ್ಯಾ ಅಂತಾನೂ ಗೊತ್ತಾಗ್ತಿಲ್ಲ. ನಿಜ ಹೇಳು,
ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ನನ್ನನ್ನ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಅಲ್ಲ, ನಾನೇನ್ ಮಾಡಿದ್ದೆ ನಿಂಗೆ? ನನಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮಿಬ್ರಲ್ಲಿ ಒಬ್ಬ ನನ್ನವನು. ನಿಮ್ಮಿಬ್ರ ಈ ಸ್ಥಿತಿಗೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಉತ್ತರ ಬೇಕೇ ಬೇಕು. ಅದಕ್ಕೋಸ್ಕರ ಈಗ ನಾವು ಕಣ್ಣೂರ್ಗೆ ಹೋಗ್ತಿರೋದು. ಆದ್ರೆ ಬರ್ತಾ ದಾರಿಲಿ ತ್ರಿಶೂಲ್ ಕಾಣೆ ಅದ. ಅವನಿಗೋಸ್ಕರ ಈಗ ನಾವು ಹುಡುಕ್ತಾ ಕೂತ್ರೆ ಖಂಡಿತ ನಮ್ಮಿಬ್ರಿಗೆ ಏನಾದ್ರೂ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮೆಲ್ಲ ಸಮಸ್ಯೆಗಳಿಗೂ ಕಣ್ಣೂರಲ್ಲಿ ಉತ್ತರ ಇದೆ. ನಾವಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ಅದ್ಯಾವ ಕಣ್ಣೂರು? ನೀನ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಆ ದೇವ್ರೆ ನನ್ನ ಕಾಪಾಡ್ಬೇಕು. ನನ್ನ ಮಗ ಅಭಯ್ ನಿನಗೋಸ್ಕರ ಆದರೂ ಬರಬೇಕು ಅನ್ನೋ ನನಗೆ ಆಸೆ ಇದೆ. ಆದರೆ ಅವನು ನಿಂತಿರೋದು ಯಾರ ವಿರುದ್ಧ? ದಂಡಕನ ವಿರುದ್ಧ. ನಿನಗೂ ಗೊತ್ತು ತಾನೆ ಆ ದಂಡಕ ಮಾಡ್ತಿರೋ ತೊಂದರೆಗಳು ಒಂದ ಎರಡ. ಊರಲ್ಲಿ ಕುರಿ ಕೋಳಿಗಳನ್ನ ಕತ್ಕೊಂಡೋಗಿ ಬಲಿ ಕೊಡೋದು, ವಾಮಾಚಾರ ಮಾಡೋದು, ಈ ಥರ ಎಷ್ಟೋ ಸಮಸ್ಯೆಗಳು. ಅದಕ್ಕೆ ನನ್ನ ಮಗ ಯಾರೋ ಹೋಗ್ದಿರೋ ದಂಡಕನ ಕಾಡಿಗೆ ಹೋಗಿ ಅವನ ವಿರುದ್ಧ ನಿಂತು ಜಗಳ ಮಾಡಿ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ದ. ಆಗ ಆ ದಂಡಕ ಗಹಗಹಿಸಿ ನಗ್ದ. ಇವತ್ತಿಗೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ. ನನ್ನ ಬಂಧಿಸೋ ಶಕ್ತಿ ನಿಮಗಿಲ್ಲ. ಯಾಕೆ ಅಂದರೆ ಊರಿನ ನಾಗಗಳನ್ನೆಲ್ಲ ನೀವು ಕೊಲ್ತಾ ಇದ್ದೀರಾ. ಒಂದಲ್ಲ ಒಂದಿನ ಆ ನಾಗಗಳೇ ನಿಮ್ಮನ್ನು ಬಂಧಿಸ್ತವೆ ಅಂತ ಹೇಳಿದ್ದ ದಂಡಕ. ಹಾಗೇ ಆಗೋಯ್ತಲ್ಲಮ್ಮ. ನಾಗಗಳೇ ಅಭಯನ ಬಂಧಿಸ್ಬಿಟ್ಟಿದ್ದಾವೆ ಅಂತ ದೈವಕ್ಕೆ ಪ್ರಶ್ನೆ ಇಟ್ಟಾಗಲೇ ಗೊತ್ತಾಗಿದ್ದು. ಎಲ್ಲ ದಂಡಕನ ಶಾಪ ಕಣಮ್ಮ, ಶಾಪ. ಆ ದಂಡಕನಿಂದ ಆಗ್ತಾ ಇರೋ ಸಮಸ್ಯೆಗಳು ಒಂದ ಎರಡ? ನಾಗಗಳಿಂದ ಒಂದ್ ಕಡೆ ಸಮಸ್ಯೆ ಆಗ್ತಿದ್ರೆ ದಂಡಕನಿಂದ ಮತ್ತೊಂದ್ ಕಡೆ. ಎಲ್ಲಾ ಗಿಡಮೂಲಿಕೆಗಳಿರೋದು ಆ ದಂಡಕ ಇರೋ ಕಾಡಲ್ಲಿ. ಆದ್ರೆ ಅಲ್ಲಿವಾಗ ಕಾಲಿಡೋದು ಕಷ್ಟ ಆಗಿದೆ. ಅವನನ್ನ ಅಂತ್ಯ ಮಾಡೋದಿಕ್ಕೆ ಈ ಊರಿಗೊಬ್ರು ಬಂದೇ ಬರ್ತಾರೆ. ನನ್ ಮನ್ಸು ಹೇಳ್ತಿದೆ ಮಾವ, ಅದಂತೂ ನಿಜ. या खुदा परवरदिगार सबको भला करे। या हबीबुल्लाह रहमुल्लाह खान खुदा सबको भला करो, खुदा सबको भला करो। या खुदा परवरदिगार सबको शांति करो। या खुदा, या अल्लाह। उस्ताद आओ बच्चा आओ। या परवरदिगार मुझे सब पता है, नन्गे ಎಲ್ಲ ಗೊತ್ತು। तुम दोनों मौत से बचकर नंद के हत्या बंदिದ್ದೀರಿ। खुदा का नजर निंद के मेले बिद्रे जिंदगी बरकत ಆಗ್ತಿದೆ। ಹಿಂದೆ ಹೋದ್ರೆ जिंदगी बर्बाद होता है। अगर ये सब नहीं चाहे तो ನಮ್ಮ ಜೀವನನ ನಾವಿಲ್ಲೇ ಬರಾಕಸ್ ಮಾಡಿ ಆगे चलता ही जाना है। यही जिंदगी है, यही जमाना है। या खुदा, ಈ ಒಂದು ಕೆಲಸನ ಮಾಡಿ ಮುಗಿಸಕ್ಕೆ ನೀನು ನಮ್ಮ ಪ್ರಾಣನ ಇನ್ನೂ ಉಳಿಸಿದೀಯಾ। ಯಾ ಅಲ್ಲಾಹ್।
ಯಾ ಅಲ್ಲಾಹ್. ये चेहरा तुम्हारा नहीं है मगर ये सच रहा. खुदा तुमको भला करेगा. अगर ये झूठ है खुदा तुमको कभी भी माफ नहीं करेगा. ಅಲ್ಲ ಇವ್ರು ಹೇಗೆ ನಿಂದು ಅಸಲಿ ಮುಖ ಅಲ್ಲ ಬದಲಾಯಿಸ್ಕೊಂಡು ಬಂದಿದ್ಯಾ ಅಂತ ಹೇಳ್ತಿದ್ದಾರೆ. ಅದು ಗೊತ್ತಾಯ್ತು. ಇವ್ರು ಹೇಗಿದ್ದೀರಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ ಇವರು ಮಹಾಮಹಿಮರು ಅಂತ. ಉಸ್ತಾದ್, ನನ್ನ ಉದ್ದೇಶ ಏನು, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿರುತ್ತೆ. ಆ ಕಣ್ಣಮ್ಮನ ಕಣ್ಣಿನ ಹಿಂದೆ ಬಿದ್ದು ನಾನು ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ಟಿದ್ದೀನಿ. ಅದು ನನ್ನ ಕನಸು, ನನ್ನ ತಪಸ್ಸು. ಹೋದ ಜನ್ಮದಲ್ಲಿ ಆ ನಾಗಿಣಿಯಿಂದ ಸತ್ರು ನನ್ನ ಮಗನಿಗೆ ಮಗನಾಗಿ ಹುಟ್ಟಿ ಮತ್ತೆ ಅದೇ ಕಣ್ಣಮ್ಮನ ಕಣ್ಣಿನಿಂದ ಬಿದ್ದಿದ್ದೀನಿ ಅಂತಂದ್ರೆ ನನ್ನ ಕನಸು ಎಂಥದ್ದು ಅಂತ ನಿಮಗೂ ಅರ್ಥ ಆಗಿರುತ್ತೆ. ऐसे ही होता है. कनसे हंगे कुछ ख्वाब मरने के बाद भी जिंदा होता है. मतलब ಕನಸಿಗಾಗಿ ಬದುಕಬೇಕು. ಸತ್ತ ಮೇಲೆ ಕನಸು ಕಂಡ್ರೆ ಅದು ಪ್ರೇತಾತ್ಮದ ಕನಸು, ಸೈತಾನದ ಕನಸು. तेरा लक्ष्य क्या है? ಉಸ್ತಾದ್, ನಮ್ಮಿಬ್ಬರದು ಒಂದೇ ಗುರಿ, ಒಂದೇ ದಾರಿ. ನಮ್ಮಿಬ್ಬರ ಶತ್ರು ಕೂಡ ಒಬ್ಬರೇ, ಅದು ಆ ನಾಗಿಣಿ. ಹೌದು ಉಸ್ತಾದ್, ಹೋದ ಜನ್ಮದಲ್ಲಿ ನನ್ನನ್ನು ಸಾಯಿಸಿದವಳು ಆ ನಾಗಿಣಿ. ಈ ಜನ್ಮದಲ್ಲೂ ನಾನು ಸತ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಅವಳು ನನ್ನನ್ನು ಕೂಡ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ನನ್ನ ಮುಖ ಬದಲಾಗಿರೋದಕ್ಕೆ ನಾನೇ ದಿಗ್ವಿಜಯ ಅಂತ ಗೊತ್ತಾಗದೆ ನಾನಿನ್ನು ಬದುಕಿದ್ದೀನಿ ಅಷ್ಟೇ. वो ज्यादा दिन नहीं रहता है. ಏನ್ ಹೇಳ್ತಿದ್ದೀರ ಗುರುಗಳೇ? बहुत जल्द सब ठीक हो जाएगा. अगर ये नागमणि चाहता है तो इसको नागमणि मिल जाएगा. तुमको कन्नम्मा के आंख मिल जाएगा. आदरे गांव वालों को हिसाब में वो चांद का टुकड़ा चांदनी का रोशन चमकते रहेगा. ಹೇ ಬೇಟಾ, ಬೆಳಕಿಗೆ ಒಂದೊಂದು ನಾಮ ಇರ್ತದೆ. ನೀನು ಕಣ್ಣು ಅಂತಿದ್ದೀಯ, ಆದ್ರೆ ಊರಿಗೆ ಜನ ಎಲ್ಲ ಅದು ನಾಗಮಣಿ ಅಂತಿದ್ದಾರೆ. ಹೇ ಕ್ಯಾ ಐಸೆ ದೇಖ ರಹಾ ಹೈ? ಏನು ಹಂಗೆ ನೋಡ್ತಾ ಇದ್ದೀಯಾ? तुम चाहने वाला वो नागमणि, वो चाहने वाला कन्नम्मा का आंख, वो दोनों गांव पहुंच गया है. अर्थ आयता? अर्थ ಆಗ್ಲಿಲ್ವಾ? ನಾಗಮಣಿ ಕಣ್ಣೂರಿಗೆ ತಲುಪಾಯ್ತು, ನಾಗಿಣಿ ಕಣ್ಣೂರಿಗೆ ಹೊರಟಾಯ್ತು. ಬೇಡ, ನನ್ಗೇನು ಮಾಡಬೇಡ. ಕಪ್ಪಡಿ ಬೇಡ. ನನ್ಗೇನು ಮಾಡಬೇಡ. ಬೇಡ, ಬಿಟ್ಬಿಡು. ಬೇಡ, ಹೋಯ್. ಪ್ಲೀಸ್ ನನ್ಗೇನು ಮಾಡಬೇಡ. ನನ್ಗೇನು ಮಾಡಬೇಡ ಪ್ಲೀಸ್.
ಪ್ಲೀಸ್ ನನಗೇನು ಮಾಡಬೇಡ. ನನ್ನನ್ನು ಯಾಕೆ ಕೊಲ್ಲಕ್ಕೆ ನೋಡ್ತಿದ್ಯಾ? ನಾನು ಏನು ಅನ್ಯಾಯ ಮಾಡಿದೆ ನಿನಗೆ? ದಯವಿಟ್ಟು ನನಗೇನು ಮಾಡಬೇಡ. ನೋಡು, ನನಗೂ ನನ್ನದೇ ಆದಂಥ ಊರಿದೆ, ನನ್ನ ಪ್ರೀತಿಸೋರಿದ್ದಾರೆ. ನಾನು ನಮ್ಮ ಊರಿಗೆ ಹೋಗ್ತೀನಿ. ದಯವಿಟ್ಟು ನನಗೇನು ಮಾಡಬೇಡ ಪ್ಲೀಸ್. ನನ್ನ ಬಿಟ್ಬಿಡು ಬೇಡ, ನನಗೇನು ಮಾಡಬೇಡ. ಯಾಕೆ ಕನಸು ನನಗೆ ಮೇಲಿಂದ ಮೇಲೆ ಬೀಳ್ತಾ ಇದೆ? ಮೊದಲು ಅಭಯನ ಹಾವು ಅಟ್ಟಿಸ್ಕೊಂಡು ಬರೋ ಥರ, ಅವನನ್ನು ಸುತ್ತುವರಿಯೋ ಥರ ಕಾಣಿಸ್ತಾ ಇತ್ತು. ಆದರೆ ಈಗ ಅವ್ರನ್ನ ನುಂಗೋ ಹಾಗೆ ಕಾಣಿಸ್ತಾ ಇದೆಯಲ್ಲ. ಏನಿದ್ರ ಸೂಚನೆ? ಏನಾದರೂ ಅಪಾಯ ಆಗಿದೆಯಾ ಅವರಿಗೆ? ಯಾವುದಾದ್ರೂ ನಾಗ ಅವ್ರಿಗೆ ತೊಂದರೆ ಕೊಡ್ತಾ ಇದೆಯಾ? ದೇವ ಪ್ರಶ್ನೆ ಇಟ್ಟು ನೋಡಿದಾಗ ಅವರು ನಾಗಬಂಧನದಲ್ಲಿದ್ದಾರೆ ಅಂತ ತಿಳಿತು. ಆದರೆ ಆ ನಾಗವೇ ಅವ್ರಿಗೆ ತೊಂದರೆ ಕೊಡ್ತಾ ಇದೆಯಾ? ಇಷ್ಟಕ್ಕೂ ಅವ್ರು ಎಲ್ಲಿದ್ದಾರೆ? ಆ ನಾಗ ಎಲ್ಲಿದೆ?